ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸಗಳನ್ನ ಮಾಡುವುದರ ಜೊತೆಗೆ ಪಕ್ಷದಲ್ಲಿಯೂ ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡು ಹೋರಾಟಗಳನ್ನು ಕೂಡ ಮಾಡ್ತಾ ಜೊತೆಯಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಅದೃಷ್ಟದ ಪರೀಕ್ಷೆಯಲ್ಲಿ ಕೂದಲೆಲೆ ಅಂತರದಲ್ಲಿ ಅಧ್ಯಕ್ಷ ಸ್ಥಾನ ಕೂಡ ಮಿಸ್ ಆಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಇರುವಂಥದ್ದು ಮೆಣಸೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಕವಿತಾ ಕಣದಮನೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಕವಿತಾ ಅವರೇ, ಮೊದಲನೇದಾಗಿ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ನೀವು ಆಯ್ಕೆಯಾಗಿ ಹತ್ತತ್ರಗೆ 5 ವರ್ಷಗಳ ಕಳೀತಾ ಬಂದಿರುವಂಥದ್ದು. ಹೇಗೆ ಅನಿಸ್ತಾ ಇದೆ? 5 ವರ್ಷಗಳ ನಿಮ್ಮ ಅವಧಿಯ ಕೆಲಸಗಳು ಹೇಗೆ ಅನಿಸ್ತಾ ಇದೆ? 5 ವರ್ಷದ ಕೆಲಸದಲ್ಲಿ ನಾನೇ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ದೀನಿ ಅಂತ ನಂಗೆ ಆತ್ಮಸಾಕ್ಷಿ ಉಂಟು. ಆಮೇಲೆ ಅವರು ಎಲ್ಲದರಲ್ಲೂ ಅಷ್ಟೇ ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ. 5 ವರ್ಷದಲ್ಲೂ ನನಗೆ ಬರೀ ಹೋರಾಟ ಒಂದೇ ಆಯ್ತು ಬಿಟ್ಟರೆ, ನನ್ನ ಕೈಲಾಗಿದ್ದೆ ನಾನೇ ಪ್ರಯತ್ನ ಮಾಡ್ಕೊಂಡು ಬಂದೆ ಬಿಟ್ಟರೆ ಪಂಚಾಯತಿಗೆ ಮಟ್ಟದಲ್ಲಿ ಯಾವುದೇ ಅನುದಾನ ಆಗಿರ್ಬೋದು ಯಾವುದನ್ನು ನಂಗೆ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರು 3 ಜನ, ನಾನು ಒಬ್ಬಳು. ಆದರೆ ನಾನು ಇದ್ದಿದ್ರಲ್ಲೇ ಏನು ಬಂದಿದ್ರಲ್ಲೇ ಅಲ್ಪ ಸ್ವಲ್ಪ ಜನಗಳಿಗೆ ಸ್ವಲ್ಪ ಇದು ಮಾಡಿದ್ದೀನಿ. ಓಕೆ, ಅಂದರೆ ಈಗ ನಿಮ್ಮ ಒಂದು ವಾರ್ಡ್ನಲ್ಲಿ 4 ಜನ ಮೆಂಬರ್ ಇರುವಂಥದ್ದು, 3 ಜನ ಕಾಂಗ್ರೆಸ್ ಬೆಂಬಲಿತರಿದ್ದರೆ ಒಬ್ಬರು ಮಾತ್ರ ಬಿಜೆಪಿ ಬೆಂಬಲಿತರಾಗಿರುವಂಥ ಕವಿತಾ ಅವರು ಇರುವಂಥದ್ದು. ಎಷ್ಟು ಕ್ಲಿಷ್ಟಕರವಾಗಿತ್ತು ಈ 3 ಜನ ಕಾಂಗ್ರೆಸ್ನ ಪ್ರಬಲ ಮೆಂಬರ್ಗಳ ನಡುವೆ ನಿಮ್ಮ ಒಂದು ಹೋರಾಟ ಎಷ್ಟು ಕಠಿಣವಾಗಿತ್ತು? ಹೋರಾಟವೇ ಆಯಿತು ನನಗೆ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಹೋರಾಟ ಮಾಡಿಕೊಂಡೇ ಬಂದೆ. ಅವರೊಟ್ಟಿಗೆ ಕೈ ಜೋಡಿಸ್ಲಿಲ್ಲ ಯಾವುದೇ ಕಾರಣಕ್ಕೂ. ಇನ್ನೂ ಜೋಡಿಸೋದು ಇಲ್ಲ. ನಾನು ಮುಂದಿನ ದಿನದಲ್ಲಾದರೂ ಜನ ಬೆಂಬಲ ಇದೆ ಅಂತ ಆದರೆ ನಾನು ಸ್ಪರ್ಧೆ ಮಾಡುವುದಂತಾದ್ರೂ ತಾನೇ ಅವ್ರ ಜೊತೆಗಂತೂ ಕೈ ಜೋಡಿಸಲ್ಲ ನಾನು ಯಾವುದೇ ಕಾರಣಕ್ಕೂ. ಓಕೆ, ಅದರ ಜೊತೆ ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ 5 ವರ್ಷಗಳ ಹಿಂದೆ ಕೂಡ ನಿಮ್ಮ ಬೋರ್ಡ್ ಇತ್ತು, ಈಗ ನಿಮ್ಮ ಬೋರ್ಡ್ ಇಲ್ಲದೆ ಇರ್ಬೋದು. ಆದರೆ ನಿಮ್ಮ ಒಂದು 5 ವರ್ಷದ ಅವಧಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸಗಳೇನು? ಅಭಿವೃದ್ಧಿ ಕೆಲಸ ಅಂದರೆ ಯಾವ ಕಾನೂನಿಗಾಗಿರ್ಬೋದು, ನಾನು ಬಂದ ಅನುದಾನದಲ್ಲಿ ಯಾರಿಗೂ ತಾರತಮ್ಯ ಮಾಡಿದ್ದು ನಾನು ಮಾಡಿದ್ದೀನಿ. ಮತ್ತು ಒಂದು ಎಲ್ಲರಿಗೂ ಸಾಮಾನ್ಯ ಮಟ್ಟಿಗೆ ತಲುಪುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದು ವಿಶೇಷವಾಗಿ ಏನಂದರೆ ಅವರಿಗೆ ಗೊತ್ತಿಲ್ಲದ ವಿಷಯನ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳಿದ್ದೀನಿ. ನಂಗೆ ಆ ಜಾತೀಯತೆ ಇಲ್ಲ, ಪಕ್ಷಪರ ಇಲ್ಲ. ನಾನು ಗೆಲ್ಲೋದಕ್ಕೆ ಒಂದು ಪಕ್ಷ ಕೊಟ್ಟರೆ ಸಾಕು, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ. ಜನ ಎಷ್ಟೇ ನನಗೀಗ ಇಲ್ಲಿ ಪಂಚಾಯತ್ಗೆ ಮಟ್ಟದಲ್ಲಿ ಇವರೇ ನಾನು ತುಳಿಬೇಕಂತ ನೋಡ್ತಾ ಇರೋದು ಬಿಟ್ಟರೆ ಮತ್ತು ಜನಗಳಿಗೆ ನಾನು ಯಾವತ್ತೂ ಇದಾಗಿಲ್ಲ. ಜಾತಿಲಿ ಆಗಿರ್ಬೋದು ನಿಷ್ಠಾವಂತಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಅವರು ಎಲ್ಲಿ ಹೋದರೂ ನಿಭಾಯಿಸ್ತಾರೆ ಅನ್ನೋದೊಂದು ಜನಗಳಿಗೆ ನನ್ನ ಬಗ್ಗೆ ಬೆಂಬಲ ಇದೆ ಬಿಟ್ಟರೆ, ಈಗ ನನ್ನ ಪಕ್ಷದಲ್ಲಿ ಇವ್ರು 3 ಜನ ಇದ್ರು ತಾನೇ, ಅವರಿಬ್ಬರು ನನಗೆ ಏನು ಮಾತಾಡ್ತಿದ್ರು, ಇವರು ಶಾಮಣ್ಣರೊಬ್ಬರು ನನಗೆ ಯಾವತ್ತೂ ಟಾರ್ಗೆಟೇ ಮಾಡ್ಕೊಂಡು ಬಂದರು. ಅವತ್ತಿಂದ ಇವತ್ತಿನವರೆಗೂ ಅವ್ರನ್ನೇನಾದರೂ ಮಾಡಿ ಮೂಲೆ ಗುಂಪು ಮಾಡ್ಬೇಕಂತಲೇ ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನಾನು ಕೊಡಲಿಲ್ಲ. ಇವತ್ತಾದರೂ ಅಷ್ಟೇ ಹೋರಾಟದಲ್ಲಿ ನಾನು ಯಾವತ್ತೂ ಇದ್ದೀನಿ. ನನ್ನ ಪಕ್ಷ ಅಂತ ಬಂದವಾಗ ನಾನು ಪಕ್ಷ ನಿಷ್ಠೆಯಿಂದನೇ ಕೆಲಸ ಮಾಡಿದ್ದೀನಿ ಯಾವತ್ತೂ, ಇವತ್ತು ಅಷ್ಟೇ. ಓಕೆ ಮೇಡಮ್, ಅದರ ಜೊತೆಯಲ್ಲಿ ಈಗ ಒಂದು ಮೊದಲ ಬಾರಿ ಸದಸ್ಯರಾಗಿ ನೀವು ಆಯ್ಕೆ ಆಗಿರುವಂಥದ್ದು, ನೀವು ಒಬ್ಬರು ಸದಸ್ಯರಾದ ಆಯ್ಕೆ ಆದಂತಂದರೆ ಅವ್ರದ್ದೇ ಆದ ಕಲ್ಪನೆಗಳಿರುತ್ತೆ. ಹೌದು, ನನ್ನ ಅವಧಿಯಲ್ಲಿ ಈ ರೀತಿ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡ ಕೆಲಸವನ್ನು ನಿಮ್ಮ ಅವಧಿಯಲ್ಲಿ ನೀವು ಮಾಡಿದ್ರಾ? ಆದರೆ ಅಲ್ಲಿ ಪಂಚಾಯತ್ಗೆ ಅನುದಾನ ಬರದೇ ಇದ್ರೂ ನನ್ನ ಕೈಲಾಗಿದ್ದಷ್ಟು ನಾನು ಏನು ಮಾಡಿದ್ದೀನಿ ಜನಗಳಿಗೆ ತಲುಪುವಂಥದ್ದು. ಓಕೆ ಓಕೆ, ಅಂದರೆ ಈಗ ಮೆಣಸೆ ಪಂಚಾಯತಿ ಅಂತ ಬಂದರೆ ಅಲ್ಲಿ BJP ಹಾಗೂ ಕಾಂಗ್ರೆಸ್ ಈಕ್ವಲ್ ಇದ್ದಂಥದ್ದು. ಅಧ್ಯಕ್ಷ ಚುನಾವಣೆ ಕೂಡ ನಡೆಯುತ್ತೆ, ನೀವು ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತೀರಾ. ಕೂದಲೆಳೆ ಅಂತರದಲ್ಲಿ ಅದರಲ್ಲೇನು ಅದೃಷ್ಟ ಪರೀಕ್ಷೆಯಲ್ಲಿ ನೀವು ಚೀಟಿಯಲ್ಲಿ ನೀವು ಸೋಲನ್ನು ಕಾಣಬೇಕಾಗುತ್ತೆ. ಆ ಒಂದು ಸಂದರ್ಭ ಹೇಗಿತ್ತು? ಆ ಒಂದು ಸಂದರ್ಭ ಮಾತ್ರ ನಮಗೆ ಯಾವತ್ತೂ ಮರೆಯದ ಘಟನೆ ಅದು. ಯಾಕಂತ ಹೇಳಿದ್ರೆ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಒಂದು ಬೆಂಬಲ ಇತ್ತು. ಪಾಪ ಅಷ್ಟು ಕಷ್ಟಪಟ್ಟು ಅವರು ನನಗೋಸ್ಕರವಾಗಿ ಎಲ್ಲೆಲ್ಲೋ ಕದ್ದು ಕೂತು ಏನೆಲ್ಲ ಮಾಡಿ ಬಂದು ನನಗೆ ಇದು ಮಾಡಿದ್ರು, ನನಗೆ ಆಗಲಿಲ್ಲಲ್ಲ ಅಂತ ಒಂದು ಬೇಜಾರಾಯಿತು. ಆ ದಿನದಲ್ಲಿ ಯಾವತ್ತೂ ಯಾರೂ ಅಷ್ಟೇ ಈ ಥರ ರಾಜಕೀಯ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂಥದ್ರಲ್ಲಿ ಈ ಥರ ಟಾರ್ಗೆಟ್ ಮಾಡಿ ಯಾರನ್ನಾರು ಒಬ್ಬರನ್ನ ಜೈಲಿಗೆ ಕಳಿಸಿ ಇವರು ನಾನು ಅಧ್ಯಕ್ಷ ಆಗಿದ್ದು ಯಾವತ್ತೂ ಅದು ಅಸಮಾಧಾನ ನನಗೆ. ನಾವು ಎಷ್ಟೇ ಅವ್ರ ಹತ್ರ ಮಾತಾಡಲಿ ಏನೇ ಮಾಡಲಿ, ಈಗ ಎಷ್ಟೋ ಚೆನ್ನಾಗಿದ್ದೀವಿ, ನಾವು ಎಷ್ಟೇ ಚೆನ್ನಾಗಿದ್ರು ನಮ್ಗೆ ಅವತ್ತು ಮಾಡಿದ್ದು ಒಂದು ಇದು ಉಂಟಲ್ಲ, ನಾವು ಯಾವತ್ತೂ ಮರೆಯುವಂಥದ್ದೇ ಅಲ್ಲ ಅದು. ಓಕೆ, ಅಧ್ಯಕ್ಷರಾಗಿಲ್ಲ ಅನ್ನುವ ನೋವು ಏನಾದರೂ ನಿಮಗೆ ಆಗಿಲ್ಲ ಅಂತ ನೋವು ಇತ್ತು. ಯಾಕಂತ ಹೇಳಿ ನನ್ನ ಬಗ್ಗೆ ಇಷ್ಟು ಹೋರಾಟ ಮಾಡ್ಕೊಂಡು ಬಂದ್ರು ತಾನೆ, ನಂಗೆ ಆಗ್ಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಅಂದ್ಕೊಂಡ್ವಿ ಇಷ್ಟು ನೀಚ ಜನಗಳು ಇರ್ತಾರಲ್ಲ ಅಂತ ಅದೊಂಥರ ಅಂದ್ಕೊಂಡ್ವಿ ನಾವು, ಪಕ್ಷ ಪರ ಈ ಥರ ಹೋರಾಟ ಮಾಡ್ತಾರಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಯಿತು. ಆದರೂ ಪರವಾಗಿಲ್ಲ, ಆಮೇಲೆ ನಮ್ಮ ಒಟ್ಟಿಗೆ ಸೇರಿದ್ರಲ್ಲ ಅವರು. ಅದಕ್ಕೆ ನಾವು ಯಾವುದೊಂದಕ್ಕಾದರೂ ನಾನು ಇವತ್ತಿನವರೆಗೂ ಅಷ್ಟೇ 5 ವರ್ಷದಲ್ಲಿ ನಾನು ಅಜಿತ್ ಅಣ್ಣನ ಬಿಟ್ಟು ನಾನು ಯಾವತ್ತೂ ಹೆಜ್ಜೆ ಇಡಲ್ಲ. ಇನ್ನಾದರೂ ಅಷ್ಟೇ ನಾನು ಒಟ್ಟಿಗೆನೇ ಸ್ಪರ್ಧೆ ಮಾಡಿದ್ರು ಅವ್ರ ಮಾತೇ ನಾವು ಕೇಳೋದು. ನಾವು ಅವರು ಇಲ್ಲದೆ ನಾವು ಯಾವತ್ತೂ ನಮ್ದಿಲ್ಲ ಮಾತು. ಯಾಕಂತ ಹೇಳಿದ್ರೆ ಒಬ್ಬರನ್ನ ಜೈಲಿಗೆ ಕಳಿಸಿ ಇವರು ಅಧ್ಯಕ್ಷರಾಗಿದ್ದಾರಲ್ಲ, ಅದಕ್ಕೆ ಅದೊಂದು ಅಸಮಾಧಾನ ಇದೆ ನನಗೆ. ಓಕೆ,
ಓಕೆ, ಅದ್ರ ಜೊತೆಲಿ ಮೇಡಮ್ ಈಗ ಚುನಾವಣೆ ಕೂಡ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಚುನಾವಣೆ ಬರ್ತಾ ಇರುವ ಗ್ರಾಮ ಪಂಚಾಯತ್ ಚುನಾವಣೆ ಇನ್ನೇನು 2-3 ತಿಂಗಳಲ್ಲಿ ಪುನಃ ಬರುವ ಸಾಧ್ಯತೆ. ನಿಮ್ಮ ಅವಧಿ ಇನ್ನೊಂದು 28-30 ದಿನದಲ್ಲಿ ನಿಮ್ಮ ಮೊದಲ ನೀವೇನು ಮೆಂಬರ್ ಸದಸ್ಯರಾಗಿ ನಿಮ್ಮ ಅವಧಿ ಮುಗಿತಾ ಇರುವಂಥದ್ದು. ಮತ್ತೊಮ್ಮೆ 2ನೇ ಬಾರಿ ಕವಿತಾ ಅವರನ್ನ ಮೆಣಸೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ನೋಡ್ಬೋದಾ? ಜನ ಬೆಂಬಲ ಕೊಟ್ಟರೆ ನೋಡ್ಬೋದು. ಅಂದ್ರೆ ವೈಯಕ್ತಿಕವಾಗಿ ನನಗನಿಸಿಕೆ ಉಂಟು. ಅದೇ ಎಷ್ಟೇ ಇವರು ಇದು ಮಾಡಿದ್ರು ಅವರು ನನ್ನ ಒಂದು ಎಲ್ಲರಿಗೂ ಗೊತ್ತು ನಾನು ಏನು ಅಂತ ಹೇಳ್ಕೊಂಡು, ಅದಕ್ಕೆ ನೀವೇನು ಇಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನ ಜನಗಳ ಮೇಲೆ ಡಿಪೆಂಡ್. ಅನ್ನೋದು ಪಂಚಾಯತ್ ಸದಸ್ಯರಾದವರಿಗೆ ಈ ಅವಧಿ ನೀವು ಹೇಳಿದ್ರಿ ಹೋರಾಟನ ಆಯ್ತು, ಕೆಲಸ ಜಾಸ್ತಿ ಮಾಡೋಕ್ಕಾಗಿಲ್ಲ ಮಾತನ್ನ ಹೇಳಿದ್ರಿ. ಅಂದ್ರೆ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡ್ಬೋದು ನಿಮ್ಮ ವಾರ್ಡ್ನ ಜನತೆ? ಮುಂದೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅವರು. ನಾನು ಈ ವಿಷಯದಲ್ಲಿ ಬಂದವಾಗ ನಂಗೆ ಜಾತೀಯತೆ ಇಲ್ಲ, ಜಾತಿ ನೀತಿ ನಾನು ನೋಡೋದೇ ಇಲ್ಲ. ಕಷ್ಟ ಅಂದಲ್ಲಿ ಸ್ಪಂದಿಸ್ತೀನಿ ನಾನು. ನನ್ನ ಕೈಲಾಗಿದ್ದು, ಅಕಸ್ಮಾತ್ ಸರ್ಕಾರದ ಅನುದಾನ ಯಾವುದು ಬೇಡ ಅಂತಿದ್ರು, ನನ್ನ ಕೈಲಾಗಿದ್ದು ನಾನು ಮನೆಯಿಂದ ಯಾರಿಗಾದ್ರೂ ಕೊಟ್ಟಾದ್ರೂ ಅವ್ರನ್ನ ಸಮಾಧಾನ ಪಡಿಸುವಂತ ಇದುಂಟು ನನಗೆ. ಅದ್ರ ಬಗ್ಗೆದಲ್ಲಿ ನಾನು ಯಾವತ್ತೂ ಜನಗಳಿಗಾಗಿ ಋಣಿಯಾಗಿರ್ತೀನಿ ಬಿಟ್ರೆ ನಾನು ಪಕ್ಷ ಪರ ಅಂತ ನನಗೆ ಆ ಥರದಲ್ಲೂ ಅದಿಲ್ಲ. ಅಂದ್ರೆ ಮುಂದಿನ ಬಾರಿ ಚುನಾವಣೆಗೆ ಕವಿತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಮಾಡ್ತೀನಿ, ನಂಗೆ ಮಾಡ್ಬೇಕಂತ. ಯಾಕಂದ್ರೆ ಇವರೆಲ್ಲ ಈ ತರ ತುಡಿತಾರಲ್ಲ ನನ್ನ, ಅದು ತುಳಿದಿದ್ದಕ್ಕೆ ನಾನು ನಿಲ್ಬೇಕಂತಾನೆ ಒಂದು ಹಠ ನಂದು. ನಿಲ್ತೀನಿ, ಗೆಲ್ತೀನಿ ಅನ್ನೋ ಚಾಲೆಂಜ್ ಆಗಿ ತಗೊಂಡ್ಬೇಕು. ಅದು ಎಷ್ಟಾದ್ರೂ ಖರ್ಚಾಗ್ಲಿ, ಏನಾದ್ರೂ ಆಗ್ಲಿ ಅನ್ನೋದೊಂದು. ಅದು ಯಾಕಂತ ಹೇಳಿದ್ರೆ ಇವ್ರು ಈಗಿನ ಕಡೆಯಿಂದ ಮಾತಾಡ್ತಾರಲ್ಲ, ಇದಕ್ಕೇನಾದ್ರು ನಾನು ತೋರಿಸ್ಬೇಕಲ್ಲ ಆ ಥರದಲ್ಲಿ. ಅಂದ್ರೆ ಎಲ್ಲೋ ಅನ್ಕೊಂಡು ನೋಡಿ ನಿಮ್ಮನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆಯಾ? ವೈಯಕ್ತಿಕವಾಗಿ ಜನಗಳು ಟಾರ್ಗೆಟ್ ಮಾಡ್ತಿಲ್ಲ, ಇವರ ಸದಸ್ಯರು ಮಾತ್ರ ಟಾರ್ಗೆಟ್ ಮಾಡೋದು ಅಷ್ಟೇ. ಅದು ಎಲ್ಲರೂ ಅಲ್ಲ, ಎಲ್ಲ ಒಬ್ಬಿಬ್ರು ಅಷ್ಟೇ. ಅವ್ರನ್ನ ಏನಾದ್ರು ಮಾಡಿ ಅಲ್ಲಿ ಇಲ್ಲಿ ಹೋಗಿ ಹೇಳುದು, ಅವರು ಹಂಗ್ ಮಾತಾಡ್ತಾರೆ ಪಂಚಾಯತ್ಗೆ ಒಳಗೆ ಹಂಗ್ ಮಾತಾಡ್ತಾರೆ ಅಂತೇಳಿ. ನಾನು ಮಾತಾಡ್ತೀನಿ, ನಂಗೆ ಸಿಟ್ಟು ಬಂದಾಗ ಬೇರೆ ತರನೇ ಮಾತಾಡ್ತೀನಿ. ನಾನು ಯಾರು ಅಂತಾನೆ ಕೇರೆ ಮಾಡಲ್ಲ, ನಾನು ಡೋಂಟ್ ಕೇರೆ. ಯಾರಿಗಾದ್ರೂ ಅಷ್ಟೇ, ಅವ ಅಫಿಷಿಯಲ್ ಆಗಿರ್ಬೋದು, ಮೆಂಬರೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನನ್ನ ಥರನೇ ಇದ್ರೆ ನಾನು ಯಾವ್ದು. ಈಗ ಅಕಸ್ಮಾತ್ ಪಕ್ಷ ಪರ ಬಿಟ್ಟಾಕಿ ಅವ್ರು ಒಬ್ಬರೇ ಇರೋದು, ಎಲ್ಲರೂ ಸರಿ ಮಾಡ್ಕೊಂಡು ಹೋಗೋಣ ಅಂತ ಅವರಿಗೂ ಬೇಕಾಗಿರುತ್ತೆ. ಅದು ಬಿಟ್ಕೊಂಡು ನಾನು ಅವ್ರು ಹೆಂಗಾದ್ರೂ ಒಬ್ಬರೇ ಇರುದಲ್ಲ, ಅವ್ರನ್ನ ಈ ಥರ ತುಳಿಬೇಕು ಅಂತ ಕದವಾಗ ನಾವು ಅವ್ರನ್ನ ಕಾಯ್ಲೇಬೇಕಾಗುತ್ತೆ ಅಲ್ವಾ ಮೇಡಮ್? ಅದರ ಜೊತೆಯಲ್ಲಿ ಈಗ ಮೆಣಸೆ ಗ್ರಾಮ ಪಂಚಾಯತಿಯಲ್ಲಿ ಈಗ ಕಾಂಗ್ರೆಸ್ನ ಬೋರ್ಡ್ ಇರುವಂಥದ್ದು, ಹಲವು 2 ದಶಕಗಳ ನಂತರ ಬಿಜೆಪಿ ತನ್ನ ಅಲ್ಲಿ ಬೋರ್ಡನ್ನು ಕಳೆದುಕೊಂಡಿರುವಂಥದ್ದು. 2026ರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ? ನಮ್ಗೆ ಆ ವಿಶ್ವಾಸ ಇದ್ದೇ ಇದೆ. ನಾವು ಮಾಡೇ ಮಾಡ್ತೀವಂತ ಇದೀವಿ ನಾವು ಎಲ್ಲರೂ. ನಾವು ಇನ್ನ ಬಿಜೆಪಿ ಬೋರ್ಡ್ ನಾವು ಬಿಟ್ಕೊಡಲ್ಲ, ಮೆಣಸೆ ಪಂಚಾಯತ್ಗೆ ಅಂತಾನೆ ಇದೀವಿ ನಾವು, ಯಾರಿಗೂ ಬಿಟ್ಕೊಡಲ್ಲ. ಇದು ಯಾಕಂದ್ರೆ 1-2 ಇದ್ರೊಳಗಾಗಿದ್ದಷ್ಟೇ. ಯಾವ್ದು ಅವ್ರಿಗೆ ಆಗುದೇ ಅಲ್ಲ, ಇದು ಯಾರ್ದೋ ಕೈವಾಡದಲ್ಲಿ ಅವರಿಗೆ ಆಗಿದ್ದು ಬಿಟ್ರೆ ಮತ್ತೆ ಇಲ್ದಿದ್ರೆ ಇದು ಯಾವತ್ತು ಇದು 15-16ನೇ ವರ್ಷದ ಬೋರ್ಡು ನಮ್ದು. ನಾವು ಈಗ ಶೆಟ್ರನ್ ಟಾರ್ಗೆಟ್ ಮಾಡಿದ್ರಿಂದ ನಮಗೂ ಒಂದು ಸ್ವಲ್ಪ ಗೊಂದಲ ಸೃಷ್ಟಿ ಆಯ್ತು. ಸೊ ಹಿಂಗಾಗ್ಬಿಡ್ತಲ್ಲ, ನಮ್ಮಿಂದ ಅವ್ರಿಗೆ ಒಂದು ತೊಂದರೆ ಆಗ್ಬಿಡ್ತಲ್ಲ ಅಂತ ಹೇಳಿ ಸ್ವಲ್ಪ ನಾವು ಇದು ಅಂದ್ಕೊಂಡ್ವಿ. ಇಲ್ದಿದ್ರೆ ನಾವು ಅವ್ರು ಏನು ಮಾಡಿದ್ದಾರೆ ಏನು ಅಂತ ಹೇಳಿ ಎಲ್ಲ ನೋಡ್ತಿದ್ವಿ. ಓಕೆ, ಅಂದರೆ ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ. ಅಂದರೆ ಕವಿತಾ ಅವರು ನಿಮ್ಮ ಒಂದು ಹೋರಾಟ ನೀವು 5 ವರ್ಷ ಮಾಡ್ಕೊಂಬಂದ್ರಿ, ಈ ಹೋರಾಟ ಮುಂದಿನ ದಿನಗಳಲ್ಲಿ ಇರುತ್ತೆ. ನಾನು ಸದಸ್ಯ ಆಗಿರ್ತೀನೋ ಬಿಡ್ತೀನೋ ಆ ಪ್ರಶ್ನೆ ಬೇರೆ. ನಾನು ಹೋರಾಟ ಅಂತೂ ಯಾವತ್ತೂ ನಿಲ್ಸಲ್ಲ. ನನಗೆ ಈಗ ಇವರೆಲ್ಲ ಮಾತಾಡಿದಾರಲ್ಲ, ಅದನ್ನ ಯಾವ ಥರದಲ್ಲಾರು ಅವ್ರಿಗೆ ತೀರ್ಸ್ತೀನಿ ನಾನು. ಓಕೆ ಕವಿತಾ ಅವರು, ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ 3 ಜನ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸಿದ್ರು ಕೂಡ ನಿಮ್ಮ ಅಲ್ಲಿನ ಜನತೆ ಏಕಾಂಗಿ ನಿಮ್ಮನ್ನು ಕೂಡ ಗೆಲ್ಲಿಸಿರುವಂಥದ್ದು. ಆ ಒಂದು ಜನತೆಗೆ ಏನು ಹೇಳಕ್ಕೆ ಬಯಸ್ತಾರೆ? ಅವರು ಹೇಳ್ತಾರೆ ಈಗ ಇನ್ನೊಂದು ಸರಿ ಆದರೂ ಇನ್ನು ಕಾಂಗ್ರೆಸ್ ಬರೋದಕ್ಕೆ ನಾವು ಅವಕಾಶ ಕೊಡಲ್ಲ, ಬಿಜೆಪಿನೇ ಬರಬೇಕು ಅಂತಾನೆ ಇದ್ದಾರೆ ಎಲ್ಲರೂ. ಏನಾದರೂ ಮಾಡಿ ನಮ್ಮ ಬೋರ್ಡ್ ನಾವು ತರಲೇಬೇಕು ಈ ಸರಿ ಅಂತ ನಮ್ಮದು ಒಂದು ಪಣ ಇದೆ. ಓಕೆ, ಅಂದರೆ ಅಲ್ಲಿನ ಜನತೆ ನಿಮಗೆ ಯಾಕೆ ಮತ ಹಾಕಬೇಕು? ಯಾಕೆ ಮತ ಹಾಕ್ಬೇಕಂದ್ರೆ ಏನೇ ಒಂದಾದರೂ ಅವ್ರು ಬಂದು ಎದುರ ನಿಲ್ತಾರೆ ಆಯ್ತಾ. ತಪ್ಪು ಸರಿನೋ ಅದು ಆಮೇಲೆ. ಕವಿತಕ್ಕ ನಮಗೆ ಬೇಕು ಅಂತ ಎಲ್ಲರೂ, ಅವರು ಜಾತೀಯತೆ ಯಾರೂ ಮಾಡ್ತಾ ಇಲ್ಲ. ಇವ್ರು ಹೇಳುದು ಏನು ಗೊತ್ತಾ, ಅವ್ರು ಬಿಜೆಪಿ ಅಂದವಾಗ ಇವ್ರು ಇಲ್ಲಿ SC ಆಮೇಲೆ ಮುಸಲ್ಮಾನರು ಅಂತ ಬಂದ್ಬಿಡ್ತಾರೆ. ಯಾಕೆ ಗೊತ್ತಾ, ಕಾಂಗ್ರೆಸ್ಸಿನವ್ರದ್ದು ಅದೇ ಆವತ್ತಿಂದ ನಡ್ಕೊ ಬಂದಿದ್ದು ಅದೇ ಥರ, ಅವ್ರು ಇವತ್ತು ಮಾಡೋದು ಅದೇ ಥರ. ಆದರೆ ನನಗೆ ಆ ಥರ ಜಾತಿ ಇಲ್ಲ. ನನಗೆ ಇಲ್ಲಿಂದ ಕುಂಚೆಬೆಲ್ಲಲ್ಲಿ ಕೆಳಗಿಂದ ಹತ್ತಿದ್ರೆ ನಾನು ಮೇಲೆ ಬಂದಿಲ್ಲದು. ಯಾರು ನನಗೆ ಆಗಲ್ಲ ಅಂತ. ಎಲ್ಲರೂ ಒಂದು 10 ಮನೆ ಆಗದಿದ್ರು 100 ಮನೆ ನಂಗೆ ಆಗೇ ಆಗುತ್ತೆ. ಆ ಥರದಲ್ಲಿ ನಾನು ಅವತ್ತಿಂದನೂ ಬೆಳ್ಕೊ ಬಂದೀನಿ. ಕಷ್ಟ ಅಂದರೆ ನಾನು ಸ್ಪಂದಿಸ್ತೀನಿ. ಆಮೇಲೆ ಎಲ್ಲಿ ಏನೇ ಆದರೂ ನಾನು ಅಲ್ಲಿ ಹೋಗಿ ನಿಲ್ತೀನಿ ಅನ್ನೋ ಧೈರ್ಯ ನನಗಿದೆ. ತಪ್ಪೋ ಸರಿನೋ ಅದು ಆಮೇಲೆ. ಯಾರಿಗೇ ಆಗಿರಲಿ, ಹುಡುಗರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಯಾರಿಗಾದರೂ ನಾನು ಸಪೋರ್ಟಿವ್ ಆಗಿ ನಿಂತೀನಿ ಬಿಟ್ಟರೆ ಇದುವರೆಗೂ ಅವ್ರನ್ನ ಅಲ್ಲಿ ಹೋಗಲಿ ಅವರು ಬೇಡ ಅಂತ ಯಾರು ಹೇಳೋರಿಲ್ಲ ನನ್ನ. ಮೇಡಮ್, ಕೊನೆಯದಾಗಿ ಈಗ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಹೋರಾಟಗಳು ನೀವು ಹೇಳಿದಾಗ 5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ಚುನಾವಣೆ ಕೂಡ ಸ್ಪರ್ಧೆ ಮಾಡಿ ಇಂಗಿತವನ್ನೇ ವ್ಯಕ್ತಪಡಿಸ್ತೀರಾ.
ಕೊನೆಯದಾಗಿ ಒಬ್ಬರು ಯಶಸ್ವಿ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯೆಯಾಗಿ ಕೊನೆಯದಾಗಿ ನಿಮ್ಮ ವಾರ್ಡ್ನ ಜನತೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮ ಬೆಂಬಲಿತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನನಗಾಗಿ ಈ ಕವಿತಕ್ಕನೇ ಬೇಕಂತ ಹೇಳಿ ಬೆಂಬಲ ಕೊಟ್ಟು ನನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ನಾನು ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಇನ್ನಾದರೂ ಅಷ್ಟೇ ಮುಂದಿನ ದಿನದಲ್ಲಾದರೂ ನನಗೆ ಸಪೋರ್ಟಿವ್ ಆಗಿ ಎಲ್ಲರೂ ನಿದ್ರೆ ನಾನೊಂದು ಯಾವುದಾದ್ರೂ ಅಷ್ಟೇ, ನಾನು BJP ಪಕ್ಷ ಇಲ್ಲ ಆದರೂ ತಾನೇ ನನ್ನ ಸಿದ್ಧಾಂತ ನಾನು ಬಿಟ್ಕೊಡಲ್ಲ. ಆ ಒಂದು ದತ್ತಪೀಠಕ್ಕೆ ಹೋಗಿರೋದಾಗಿರ್ಬೋದು, ನಾನು 5 ವರ್ಷದಲ್ಲಿ 1 ವರ್ಷ ಫಸ್ಟ್ 1 ವರ್ಷ ಮಾತ್ರ ಹೋಗಲಿಲ್ಲ, ಮತ್ತೆ 4 ವರ್ಷದಲ್ಲೂ ಅಷ್ಟೇ ನಾನು ಜನ ಕರ್ಕೊಂಡು ನಾನು ಹೋಗಿದ್ದೀನಿ ಎಲ್ಲರೊಟ್ಟಿಗೆ. ಇದು ಅಷ್ಟೇ, ಈ ಸರಿನೂ ಅಷ್ಟೇ ನನ್ನ ವಾರ್ಡಿಂದ 15 ಜನ ನಾವು ಹೊರಟಿದ್ವಿ. ಶೃಂಗೇರಿಯಿಂದ 40 ಜನ ಹೊರಟರು, ನಾವು 15 ಜನ ನಾವು ಹೊರಟಿದ್ವಿ. ಆಮೇಲೆ BJP ಶೃಂಗೇರಿಲಿ ಯಾವುದೇ ಹೋರಾಟ ಅಂತ ಬಂದರೂ ನಾನು ಆ ಜಾಗದಲ್ಲಿ ನಾನಿದ್ದೀನಿ, ಕಷ್ಟನೋ ಸುಖನೋ. ಅದು ನಮ್ಮ ಪಾರ್ಟಿ ಅಂತ ಬಂದವಾಗ ನಾವು ಯಾವತ್ತೂ ಪಾರ್ಟಿ ಬಿಟ್ಕೊಡಲ್ಲ. ಪಾರ್ಟಿಯವ್ರು ನನಗೆ ಪಾರ್ಟಿ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ನಾನು ಸಹಿಸಲ್ಲ. ಅದೊಂದು ವಿಷಯದಲ್ಲಿ ನನಗೆ ಇವತ್ತು ಕಾಂಗ್ರೆಸ್ಸೇ ಆಗಿರ್ಬೋದು, ಕವಿತಕ್ಕ ಒಂದು ಎಲ್ಲಾದರೂ ಎದುರ ಬಂದು ನಿಲ್ತಾರೆ, ತಪ್ಪೋ ಸರಿನೋ ಅದಾಮೇಲೆ ಅಂತ ಹೇಳಿ ನನಗೆಲ್ಲರೂ ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ಸು BJP ಅಂತ ನಾನು ಯಾವತ್ತೂ ಇಲ್ಲ. ನಾನು ನಿಲ್ಲೋದಕ್ಕೊಂದು ಪಕ್ಷ ಕೊಟ್ಟರೆ ಯಾವತ್ತೂ ನಾನು ಜನಗಳಿಗೆ ಋಣಿಯಾಗಿರ್ತೀನಿ ಅಂತ ಹೇಳೋದಷ್ಟೇ. ಮೇಡಮ್, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಮೊದಲ ಬಾರಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ವಾರ್ಡಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಮುಂದಿನ ಬಾರಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಮೆಣಸೆ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿ ಹೋರಾಟಗಳನ್ನು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇರುವಂತಹ ಕವಿತಾ ಕಣದ್ಮನೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.